ವಿದೇಶದಿಂದ ಇದನ್ನ ಕ್ಲಸ್ಟರ್ ಕ್ವಾರಂಟೈನ್ ಅಂತ ಟ್ರೀಟ್ ಮಾಡಬೇಕು. ಒಬ್ಬರು ಇನ್ಸಿಡೆಂಟ್ ಕಮಾಂಡರ್ನ ನೇಮಿಸಬೇಕು. ಹೆಚ್ಚಿನ ಪೊಲೀಸ್ ಫೋರ್ಸನ್ನು ಹಾಕಬೇಕು. ಮತ್ತು ಈ ಏರಿಯಾದ ಪೆರಿಮೀಟರ್ ಏನಿದೆ, ಕ್ವಾರಂಟೈನದ ಸುತ್ತಳತೆ ಏನಿದೆ ಪೆರಿಮೀಟರು, ಅದನ್ನು ಕೂಡ ಇನ್ಕ್ರೀಸ್ ಮಾಡಬೇಕು. ಫುಡ್ ಗಿಡ್ ಎಲ್ಲ ಸಪ್ಲೈ ಮಾಡಬೇಕು ಅಂತ ನಾನು ಸಾಯಂಕಾಲ 6:30 7 ಗಂಟೆವರೆಗೂ ಮೀಟಿಂಗ್ ಮಾಡಿದ್ದೆ. ಇಲ್ಲಿ 58 ಜನರನ್ನ ಸೆಕೆಂಡ್ರಿ ಕ್ವಾರಂಟೈನ್ಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಅವ್ರಿಗೆ ಹೋಟ್ಲ್ ಅರೇಂಜ್ಮೆಂಟ್ ಮಾಡಿ ಮೊದಲು 15 ಜನ ಕ್ವಾರಂಟೈನ್ಗೆ ಒಪ್ಪಿ ಹೋಗಿದ್ದಾರೆ. ಇನ್ನು 20 ಜನ ಕೂಡ ರೆಡಿ ಆಗಿತ್ತು. ಆ ಸಂದರ್ಭದಲ್ಲಿ ಕೆಲವರು ಬಂದು ಅಡಚಣೆಯನ್ನು ಮಾಡಿ ನಾವು ಕ್ವಾರಂಟೈನ್ಗೆ ಬರಲ್ಲ, ಇಲ್ಲೇ ಕ್ವಾರಂಟೈನ್ ಮಾಡಿಬೇಕಾದ್ರೆ ಅನ್ನುವಂಥ ಒಂದು ಅಡಚಣೆಯನ್ನು ಮಾಡಿ ಗಲಾಟೆ ಮಾಡಿದ. ಅದರಲ್ಲಿ ಪ್ರಮುಖವಾಗಿ KFD ಇರ್ಫಾನ್, ವಜೀರ್, ಕಬೀರ್ ಮತ್ತು ಇತರರು ಎಲ್ಲರೂ ಸೇರಿ ಗಲಾಟೆ ಮಾಡಿದಾಗ ಸುಮಾರು 100 ಜನಕ್ಕಿಂತ ಹೆಚ್ಚು ಗುಂಪು ಸೇರಿ ಅವರು ನಮ್ಮ ಪೆಂಡಾಲನ್ನು ಕಿತ್ತಿದ್ದಾರೆ, ಟೇಬಲ್ ಕುರ್ಚಿಯನ್ನು ಮುರಿದಿದ್ದಾರೆ, ಅಲ್ಲಿ ಎಲೆಕ್ಟ್ರಿಕ್ ಫಿಟ್ಟಿಂಗ್ಸನ್ನು ಹಾಳು ಮಾಡಿದ್ದಾರೆ, CC ಕ್ಯಾಮ್ರಾಗಳನ್ನು ಹಾಳು ಮಾಡಿದ್ದಾರೆ, ಬ್ಯಾರಿಕೇಡನ್ನು ಮುರಿಯೋದನ್ನೆಲ್ಲ ಮಾಡಿದ್ದಾರೆ. ಮತ್ತು ನಮ್ಮ ಕಾರ್ಪೊರೇಷನ್ನು, ಹೆಲ್ತು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕಲ್ಲು ತೂರಾಟ ಮತ್ತು ಅಟ್ಯಾಕನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಇಲ್ಲಿ ಬಂದು ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ದಾರೆ. ನನಗೆ ಸುದ್ದಿ ಬಂದ ತಕ್ಷಣವೇ ನಾನು ಕಮಿಷನರ್ ಅವರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಕೂಡಲೇ ಇಲ್ಲಿ ಧಾವಿಸಬೇಕು, ಕಾರ್ಯಾಚರಣೆಯನ್ನು ಮಾಡಬೇಕು, ಮತ್ತು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು. ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಕಠಿಣ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾನು ಸೂಚನೆ ಕೊಟ್ಟ ತಕ್ಷಣ ಹೆಚ್ಚಿನ ಪೊಲೀಸ್ ಫೋರ್ಸ್ಗೆ ಬಂದು ಘಟನೆ ಆದ 5-6 ಗಂಟೆ ಒಳಗಡೆ ಅರೆಸ್ಟ್ಗಳನ್ನು ಪ್ರಾರಂಭ ಮಾಡಿದ್ವಿ. ಒಟ್ಟು ಈಗ ಅಫಿಷಿಯಲಿ 54 ಜನರನ್ನ ಅರೆಸ್ಟ್ ಮಾಡಿದ್ದೇವೆ, 5 ಜನರನ್ನ ಸೆಕ್ಯೂರೇಟ್ ಮಾಡಿದ್ದೇವೆ. ಅರೆಸ್ಟ್ ಪ್ರೊಸೀಜರು ನಡೀತಾ ಇದೆ. ಇದರ ಜೊತೆಗೆ ಕಠಿಣ ಸೆಕ್ಷನ್ಗಳನ್ನು ಹಾಕಿ ಪೊಲೀಸ್ ಕಸ್ಟಡಿಗೆ ತಗೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತೇವೆ. ಇದಲ್ಲದೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕಾಗ್ತದೆ. ನಾವು ನ್ಯಾಷನಲ್ ಡಿಸಾಸ್ಟರ್ ಆ್ಯಕ್ಟ್ ಪ್ರಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ಗೆ ಕಂಪ್ಲೇಂಟನ್ನು ಕಳಿಸಿದ್ದೇವೆ. ಅವ್ರ ಪರ್ಮಿಷನನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಪರ್ಮಿಷನ್ ತಗೊಂಡು ನಾವು ಅವರನ್ನು NDAದಲ್ಲೂ ಕೂಡ ಬುಕ್ ಮಾಡ್ತೀವಿ, ಕಠಿಣ ಸೆಕ್ಷನ್ಗಳನ್ನು ಬುಕ್ ಮಾಡ್ತೀವಿ. ಉಗ್ರವಾದಂಥ ಕ್ರಮವನ್ನು, ಕಠಿಣವಾದಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಇದು ಒಂದು ಭಾಗ. ಈ ಅರೆಸ್ಟ್ಗಳು ಮುಂದುವರಿತದೆ. ಇನ್ನೂ ಹಲವಾರು ಜನರು ಇಲ್ಲಿಂದ ಓಡೋಗಿದ್ದಾರೆ, ಅವ್ರನ್ನೂ ಕೂಡ ತೆಗೆದುಕೊಳ್ಳುವಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ. ಎರಡನೇದಾಗಿ ಇದರ ಹಿಂದೆ ನಿನ್ನೆ ಒಂದು ಸಾವಾಗಿತ್ತು, ಇಲ್ಲಿ COVID-19 ಸಾವಾಗಿತ್ತು. ಆ ಸಾವು ಅಲ್ಲಿ ಆ ಕೆಲಸ ಮುಗಿಯೋಷ್ಟರಲ್ಲಿ ಇಲ್ಲಿ ಈ ಗಲಾಟೆ ಆಗಿದೆ. ಯಾಕೆ ಹಿಂಗೆ ಗಲಾಟೆ? ಅಲ್ಲಿ ಸಾವು ನಡೆಯುವಾಗ ಇಲ್ಲಿ ಈ ಥರ ಗಲಾಟೆ ಯಾಕಾಯಿತು? ಇದರ ಹಿಂದೆ ಯಾರಿದ್ದಾರೆ, ಯಾರು ಮುಂಚೂಣಿಯಲ್ಲಿದ್ದಾರೆ, ಅವ್ರಿಗೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಈ ಎಲ್ಲವನ್ನು ಕೂಡ ನಾವು ಹೈ ಲೆವೆಲ್ ಒಂದು ಕಮಿಟಿಯನ್ನು, ಒಂದು ತನಿಖೆಯನ್ನು, ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೇವೆ. ನಮ್ಮ ಅಡಿಷನಲ್ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು, ಯಾಕೆ ಹಿಂಗಾಯಿತು, ಏನಾಯ್ತು ಅನ್ನೋದನ್ನು ನಮ್ಮ ಸೋಮೇಂದ್ರ ಮುಖರ್ಜಿ ಅವರ ನೇತೃತ್ವದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿ ಕೂಡಲೇ ಯಾರಿದ್ದಾರೆ ಅವ್ರ ಹಿಂದೆ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥದ್ದಕ್ಕೆ ಎಲ್ಲ ಬಿಗಿಯಾದಂಥ ಕ್ರಮಗಳನ್ನು ನಾವು ಜರುಗಿಸ್ತೇವೆ. ಇದರ ಜೊತೆಗೆ 58 ಜನ ಕ್ವಾರಂಟೈನ್ ಆಗಬೇಕಾಗಿತ್ತು. ಈಗಾಗಲೇ 19 ಜನ ಆಗಿದ್ದಾರೆ. ಇನ್ನು 41 ಜನರ ಕ್ವಾರಂಟೈನನ್ನು ಮುಂದುವರಿಸ್ತೇವೆ. ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ, ಯಾರು ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ದಾರೆ 41 ಜನ,
ಅವರೇ ಸ್ವಯಂ ಪ್ರೇರಣೆಯಿಂದ ಬಂದು ಸಹಕಾರವನ್ನು ಮಾಡಬೇಕನ್ನುವಂಥ ಒಂದು ವಿಚಾರವನ್ನು ಅವ್ರ ಗಮನಕ್ಕೆ ತರ್ತೀವಿ. ಅವರು ಬರದೇ ಇದ್ದರೆ ಅನಿವಾರ್ಯವಾಗಿ ನಾವು ಕಾನೂನಾತ್ಮಕವಾಗಿ ಅವರನ್ನು ಸೆಕ್ಯೂರ್ ಮಾಡಿ ನಾವು ಕ್ವಾರಂಟೈನ್ ಮಾಡುವಂಥದ್ದು ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ. ಅದರ ಜೊತೆಗೆ ಈ 54 ಜನರಲ್ಲಿ ಯಾರಾದರೂ ಕ್ವಾರಂಟೈನ್ ಮಾಡುವಂಥ ವಿಚಾರ ಇದ್ದರೆ ಅವ್ರನ್ನೂ ಕೂಡ ಕ್ವಾರಂಟೈನ್ ಮಾಡುವಂಥ ಕೆಲಸವನ್ನು ನಾವು ಕೂಡ ಮಾಡ್ತಾಯಿದ್ದೇವೆ. ಮತ್ತು ಪೊಲೀಸ್ ಬಿಗಿ ಬಂದೋಬಸ್ತು ಇದು ಮುಂದುವರಿತದೆ. ಪಾದ್ರಾಯನಪುರ, ಬಾಪೂಜಿ ನಗರ ಮತ್ತು ಟಿಪ್ಪು ನಗರ ಇವು ಪ್ರಮುಖವಾಗಿ ಇರುವಂಥದ್ದು. ಈ 3 ಏರಿಯಾಗಳಿಗೆ ಹೆಚ್ಚಿನ ಬಂದೋಬಸ್ತು, ಹೆಚ್ಚಿನ ಫೋರ್ಸು, ಬಿಗಿಯಾದಂಥ ಕ್ರಮಗಳನ್ನು ಕಂಪ್ಲೀಟಾಗಿ ಎಲ್ಲಿವರೆಗೂ ಕಂಟೈನ್ಮೆಂಟ್ ಅಂತ ಝೋನ್ ಅಂತ ಇರ್ತದೆ ಅಲ್ಲಿವರೆಗೂ ಬಿಗಿಯಾದ ಬಂದೋಬಸ್ತು ಮತ್ತು ಕ್ರಮಗಳನ್ನು ಜರುಗಿಸ್ತೇವೆ. ಯಾರೇ ಉಲ್ಲಂಘನೆ ಮಾಡಿದರೂ ಕೂಡ ಅವರ ಮೇಲೆ ತತ್ಕ್ಷಣವೇ ಕಠೋರ ಕ್ರಮವನ್ನು ನಾವು ಜರುಗಿಸ್ತೇವೆ. ನಾನು ಕರ್ನಾಟಕದ ಜನತೆಗೆ ಹೇಳಕ್ಕೆ ಇಚ್ಛಪಡ್ತೇನೆ, ಇದೊಂಥರ ಯುದ್ಧದ ಸಮಯ. ಯಾರು ಸರ್ಕಾರದ ವಿರುದ್ಧ, ಸರ್ಕಾರದ ಕಾರ್ಯಕ್ರಮಗಳ ವಿರುದ್ಧ, ಸರ್ಕಾರ ಅಧಿಕಾರಿಗಳ ವಿರುದ್ಧ ಯಾರಾದರೂ ಈ ಥರ ಪುಂಡಾಟಿಕೆ ಮಾಡಿದರೆ ಅವರ ಪುಂಡವನ್ನು ಅಡಗಿಸುವಂಥ ಕೆಲಸವನ್ನು ನಿರ್ದಾಕ್ಷಿಣ್ಯವಾಗಿ ಯಾರದೇ ಮುಖ ಮುಲಾಜಿಲ್ಲದೆ ನಾವು ಅತ್ಯಂತ ಕಠೋರ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತಗೋಬೇಕಾಗ್ತದೆ. ಅದಕ್ಕೆ ಯಾರೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭ ಕೊಡ್ತೀವಿ. ಇಲ್ಲ ನೋಡಿ, ಇಲ್ಲ ಹೇಳ್ತೀನಿ ಕೇಳಿ. ಸೀಲ್ ಡೌನ್ ಆದಮೇಲೆ ಕೆಲವು ಸಪ್ಲೈ ಸರ್ವಿಸಸನ್ನು BBMP ಅವರು ಲೈನಪ್ ಮಾಡಬೇಕು. ಕೆಲವು ಸಪ್ಲೈ ಸರ್ವಿಸನ್ನು ಲೈನಪ್ ಮಾಡಿದ್ದಾರೆ. ಆದರೆ ಜನ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಅವರು ಬೆಳಗ್ಗೆದ್ದು ಯಥಾ ಪ್ರಕಾರ ಕಾಯಿಪಲ್ಯ ತಗೊಳ್ಳುವಂಥದ್ದು, ಶಾಪಿಂಗ್ ಮಾಡುವಂಥದ್ದು, ಈ ಥರ ಪ್ರವೃತ್ತಿ ಇಲ್ಲಿದೆ. ನಾನು ಸುಮಾರು 5 ದಿವಸದಿಂದಲೇ ಬಂದು ನಾನೇ ಎಲ್ಲ ಒಳಗಡೆ ಬಂದು ಎಲ್ಲರೂ ಕೂಡ ವಿನಂತಿಯನ್ನು ಮಾಡಿದ್ದೆ. ಆದರೆ ಬೆಳಗಿನ ಟೈಮಲ್ಲಿ ಯಥಾ ಪ್ರಕಾರ ನಡೆದಿದ್ದನ್ನು ನೋಡಿ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ BBMP ಅಧಿಕಾರಿಗಳಿಗೆ ಅವ್ರ ಮನೆಯಿಂದ ಹೊರಗಡೆ ಬರಬಾರ್ದು, ಆ ರೀತಿ ವ್ಯವಸ್ಥೆಗಳನ್ನು ಮಾಡಿ ಒಂದು ಸಣ್ಣ ಕಾರಣವೂ ಕೂಡ ಅವ್ರಿಗೆ ಆಚೆ ಬರಬಾರ್ದು, ಇದು ಲಾಕ್ಡೌನ್ ಅಲ್ಲ ಸೀಲ್ ಡೌನು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಲ್ಲಿ ಕೆಲವರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವಿರೋಧಿಸುವಂಥ ಪ್ರವೃತ್ತಿ ಕೆಲವು ನಾಯಕರಿಗೆ ಇಲ್ಲಿದೆ, ಪುಡಿ ನಾಯಕರಿಗೆ. ಹೀಗಾಗಿ ಈ ವಾತಾವರಣ ಇಲ್ಲಿ ಡೆವಲಪ್ ಆಗಿತ್ತು. ಅವ್ರಿಗೆ ಹೇಳ್ತೀನಿ ಕೇಳಿ, ಈ ಪುಡಿ ನಾಯಕರಿಗೆ ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ರಕ್ಷಣೆ ಸಿಗ್ತದೆ ಅನ್ನುವಂಥ ಒಂದು ಮನೋಭಾವನೆ, ಇನ್ನೊಂದು ಕಡೆ KFD ಅನ್ನುವಂಥ ಸಂಸ್ಥೆಗಳಿಗೆ ಮಾಜಿ ಮತ್ತು ಹಲವಾರು ಜನ ನೆಂಟಿರುವಂಥವರು ಇದನ್ನು ಉಲ್ಲಂಘನೆಯೇ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಹಿಂದೆ ಯಾರಿದ್ದಾರೆ, ಈ ರೀತಿ ಮಾಡೋದಕ್ಕೆ ಯಾರು ಪ್ಲಾನಿಂಗ್ ಮಾಡಿದರು, ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ, ಕೂಡಲೇ ಕ್ರಮವನ್ನು ಜರುಗಿಸ್ತದೆ. ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ, ಮಾತಾಡಿದ್ದಾರೆ ಈಗಾಗಲೇ. ಸೊ ಅವ್ರು ಹೇಳಿದ್ರು, ಆರೋಗ್ಯ ಅಧಿಕಾರಿಗಳಿಗೆ ಮತ್ತು BBMP ಅಧಿಕಾರಿಗಳಿಗೆ ಹೇಳಿದ್ದೆ ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಹೋಗಬೇಡಿ ಅಂತೇಳಿ. ಆದರೂ ಕೂಡ ನನ್ನ ಮಾತನ್ನ ಉಲ್ಲಂಘನೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದು ಘಟನೆಗೆ ಕಾರಣ ಅಂತೇಳಿ ಹೇಳಿದ್ದಾರೆ. ಈಗ ನೋಡಿ, ಜಮೀರ್ ಅಹ್ಮದ್ ಅವ್ರ ಸರ್ಕಾರ ಅಲ್ಲ. ಯಾವ್ಯಾವಾಗ ಯಾರ್ಯಾರ ಸಂದರ್ಭದಲ್ಲಿ ಯಾವ ವ್ಯವಸ್ಥೆಗಳು ಆದಮೇಲೆ ಕ್ವಾರಂಟೈನ್ ಮಾಡಬೇಕಾದ್ರೆ ವ್ಯವಸ್ಥೆ ಇಲ್ಲದೆ ಮಾಡೋಕ್ಕಾಗಲ್ಲ. ಆ ಎಲ್ಲ ವ್ಯವಸ್ಥೆ ಪೂರ್ಣ ಆದಮೇಲೆ ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ. ಅಲ್ಲಿ ಆ ಅಧಿಕಾರಿಗಳ ಜೊತೆಗೆ ಇನ್ನೂ ಮಾತಾಡ್ತಾ ಇರುವಾಗಲೇ ಇದು ದುಂಬಿ ಶುರುವಾಗಿದೆ. ಒಂದು ಟ್ರಿಪ್ ಈಗಾಗಲೇ 15 ಜನ ಬಂದಿದ್ದಾರಲ್ಲ, ಮತ್ತೆ ಇನ್ನು 20 ಜನ ಸಿದ್ಧರಿದ್ದರು. ಅದರ ಅರ್ಥ ಜನ ತಯಾರಿದ್ದರೂ ಕೂಡ ಕೆಲವರು ಅದನ್ನು ಅಡ್ಡಿಪಡಿಸಿದ್ದಾರೆ, ಜನರಿಗೂ ಅಡ್ಡಿಪಡಿಸಿದ್ದಾರೆ, ಅಧಿಕಾರಿಗಳ ಮೇಲೆ ಅಡ್ಡಿಪಡಿಸಿ ಹಲ್ಲೆಯನ್ನು ಮಾಡಿದ್ದಾರೆ. ಆದ್ದರಿಂದ ಇದೊಂದು ಪ್ರಚೋದಿತವಾಗಿರೋಂಥ ವಿಚಾರ ಇರೋದರಿಂದ ತನಿಖೆಗೆ ಆಗಲೇಬೇಕು, ಸತ್ಯ ಹೊರಗೆ ಬರಲೇಬೇಕು. ಆ ಕೆಲಸವನ್ನು ನಾವು ಮಾಡ್ತೀವಿ, ಅತ್ಯಂತ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಇಡೀ ರಾಜ್ಯಕ್ಕೆ ಕಂಟೈನ್ಮೆಂಟ್ ಅಂದ್ರೇನು, ಸೀಲ್ ಡೌನ್ ಅಂದ್ರೇನು, ಪೊಲೀಸ್ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಅಂದ್ರೇನು, ಪೊಲೀಸಿನ ಕಾರ್ಯಾಚರಣೆ ಅಂದ್ರೇನು, ಪೊಲೀಸಿನ ಕ್ರಮ ಅಂದ್ರೇನು, ಇದನ್ನು ನಾವು ತೋರಿಸ್ತೇವೆ. ಪೊಲೀಸ್ ಆ್ಯಕ್ಷನ್ ಅಂದ್ರೇನು ಅನ್ನೋದನ್ನು ಕೂಡ ತೋರಿಸ್ತೇವೆ. ಧನ್ಯವಾದಗಳು.
ಕಲ್ಲು ತೂರಾಟ ಮತ್ತು ಅಟ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ. ಘಟನೆ ಆದ 5-6 ಗಂಟೆ ಒಳಗಡೆ ಅರೆಸ್ಟ್ಗಳನ್ನು ಪ್ರಾರಂಭ ಮಾಡಿದ್ವಿ. ಒಟ್ಟು ಈಗ ಅಫಿಷಿಯಲಿ 54 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಕಠಿಣ ಸೆಕ್ಷನ್ಗಳನ್ನು ಹಾಕಿ ಪೊಲೀಸ್ ಕಸ್ಟಡಿಗೆ ತಗೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ KFD ಇರ್ಫಾನ್, ವಜೀರ್, ಕಬೀರ್ ಮತ್ತು ಇತರರು ಎಲ್ಲರೂ ಸೇರಿ ಗಲಾಟೆ ಮಾಡಿದಾಗ ಸುಮಾರು 100 ಜನಕ್ಕಿಂತ ಹೆಚ್ಚು ಗುಂಪು ಸೇರಿ ಅವರು ನಮ್ಮ ಪೆಂಡಾಲನ್ನು ಕಿತ್ತಿದ್ದಾರೆ, ಟೇಬಲ್ ಕುರ್ಚಿಯನ್ನು ಮುರಿದಿದ್ದಾರೆ, ಅಲ್ಲಿ ಎಲೆಕ್ಟ್ರಿಕ್ ಫಿಟ್ಟಿಂಗ್ಸನ್ನು ಹಾಳು ಮಾಡಿದ್ದಾರೆ, CC ಕ್ಯಾಮ್ರಾಗಳನ್ನು ಹಾಳು ಮಾಡಿದ್ದಾರೆ, ಬ್ಯಾರಿಕೇಡನ್ನು ಮುರಿಯೋದನ್ನೆಲ್ಲ ಮಾಡಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡ್ತಾ ಒಂದ್ ಕಡೆ ಈಗಾಗಲೇ ಜಮೀರ್ ಅಹಮದ್ ಸರ್ಕಾರ ಅಲ್ಲ, ಜಮೀರ್ ಹೇಳಿದಂತೆ ಕೇಳೋದಿಕ್ಕೆ ಆಗಲ್ಲ, ಯಾವ್ಯಾವ ವ್ಯವಸ್ಥೆಗಳನ್ನ ನಾವು ಆ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕಾಗಿತ್ತೋ ಆ ಘಟನೆಗಳನ್ನ ಅಥವಾ ಆ ವ್ಯವಸ್ಥೆಯನ್ನ ಮಾಡ್ಕೊಂಡ ನಂತರವೇ ನಾವು ಈ ವಿಚಾರವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಪುಡಿ ನಾಯಕರಿಂದ ಈ ಘಟನೆ ನಡೆದಿದೆ, KFD ಪಾತ್ರ ಇರೋದು ಗೊತ್ತಾಗಿದೆ. ನಾವು ಈಗಾಗಲೇ 54 ಮಂದಿಯನ್ನ ಅರೆಸ್ಟ್ ಮಾಡಿದ್ದೇವೆ. ಪೊಲೀಸರು ಏನು ಅಂತ ತೋರಿಸ್ತೀವಿ, ಪೊಲೀಸ್ ಆಕ್ಷನ್ ಅಂದ್ರೆ ಏನು ಅಂತ ತೋರಿಸ್ತೀವಿ ಅಂತ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು. ಇದರ ಯಾರ ಪಾತ್ರ ಇದೆ, ಯಾರ ಕೈವಾಡ ಇದೆ, ಇದರ ಹಿಂದೆ ಯಾರ ಕುಮ್ಮಕ್ಕಿದೆ, ಎಲ್ಲವೂ ಕೂಡ ಉನ್ನತ ಮಟ್ಟದ ತನಿಖೆಯಲ್ಲಿ ಗೊತ್ತಾಗತ್ತೆ ಅನ್ನುವಂತಹ ವಿಚಾರವನ್ನ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರು.